ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತು ಬನ್ನಿ ಮಾವಿನ ಹಣ್ಣಿನ ಉಂಡೆ ಕಟ್ಟೋದನ್ನು ಹೇಗೆ ಮಾಡ್ಬೋದು ಅಂತ ನಿಮಗೆ ಸುಲಭವಾಗಿ ಹೇಳ್ಕೊಡ್ತೇನೆ. ತುಂಬ ರುಚಿಯಾಗಿರ್ತದೆ, ಆಮೇಲೆ ಇದು ಸ್ಮೂತ್ ಆಗಿರ್ತದೆ, ಆಮೇಲೆ ಇದು ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಲೆವೆಲ್ಲಿಗೆ ಬರ್ತದೆ. ಆಮೇಲೆ ಸ್ಮೆಲ್ ಅಂಕರು ತುಂಬ ಸ್ಮೆಲ್ ಹೆವಿಯಾಗಿರ್ತದೆ, ಆಮೇಲೆ ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ. ದಯವಿಟ್ಟು ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲರೂ ಮಾವಿನ ಹಣ್ಣಿನ ಉಂಡೆಯನ್ನು ಕಟ್ಟಿ ದಯವಿಟ್ಟು ತುಂಬ ಚೆನ್ನಾಗಿರ್ತದೆ. ಆಮೇಲೆ ಇದನ್ನು ಸ್ಟೋರ್ ಮಾಡ್ಬೋದು. ಬರೀ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ. 2 ಕಪ್ಪು ರವೆ ತೊಗೊಂಡಿದ್ದೀನಿ ನಾನು, ಬಾಂಬೆ ರವೆ ತೊಗೊಂಡಿದ್ದೀನಿ, ಸಣ್ಣದು ಉಂಡೆ ಕಟ್ಟ ರವೆ. ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡಾದಮೇಲೆ ಇದನ್ನೇನು ಮಾಡಬೇಕಂದ್ರೆ, ನಾವು ಒಂದು ಪಾತ್ರೆನ ತೊಗೊಂಡು, ತಳ ದಪ್ಪ ಇರಬೇಕು ಅಂಥ ಪಾತ್ರೆ ತೊಗೊಂಡು ಲೋ ಫ್ಲೇಮಲ್ಲಿ ಒಂದು 3 ಅಥವಾ 4 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕ್ಕೊಳ್ಳಿ ನಿಮ್ಮ ಮನೆಗೆ ನೋಡಿ. ಮತ್ತು ಜಸ್ಟ್ ತುಪ್ಪ ಇಲ್ಲ ನಮ್ಮ ಮನೆಗೆ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ನೀವು ಆಯಿಲ್, ಅಡುಗೆ ಮಾಡುವಂಥ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಒಂದು 3-4 ಸ್ಪೂನ್ಸ್ ಹಾಕ್ಕೊಂಡು ಆಯಿಲನ್ನು ಇದನ್ನು ಆ ಕಡೆ ಈ ಕಡೆ ಒಳ್ಳೆ ಆಡಿಸುತ್ತಾವೆ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಉರಿಬೇಕು ಯಾವಾಗಲೂ. ನೋಡಿ ಇದು ವೈಟ್ ಇದೆ ಅಲ್ವಾ, ಸ್ವಲ್ಪ ಬ್ರೌನ್ ಬರಬೇಕು ಯಾವಾಗಲೂ ರವೆ. ಹಾಗಾದರೆ ಇದು ಕರೆಕ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ಉಂಡೆ ಕೂಡ ಚೆನ್ನಾಗಿ ಬರ್ತವೆ. ಇಟ್ಕೊಂಡು ಇದನ್ನು ಸೈಡ್ ಹುರಿದು ಇಟ್ಕೊಂಡು ಆದಮೇಲೆ ನೋಡಿ, 2 ನಾನು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದ್ರ ಹೆಸರು ಕೇಸರಿ ಮಾವಿನ ಹಣ್ಣು ಅಂತ. ಇದು ತುಂಬ ಸ್ವೀಟ್ ಇರ್ತದೆ. ಆಮೇಲೆ ಇದು ಏನಪ್ಪ ಅಂದರೆ ಕಲ್ಲರ್ ಕೂಡ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ನೀಟಾಗಿದೆ ನೋಡಿ. ಈ ಥರ ಇದನ್ನು ಕಟ್ ಮಾಡಬೇಕು ಯಾವಾಗಲೂ. ನೀಟಾಗಿ ಬಲ್ಬ್ಸ್ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಯಾವಾಗಲೂ. ನೋಡಿ ಇಷ್ಟು ನೀಟಾಗಿ ತೆಗೆದು ನೋಡಿ ಅಲ್ವಾ. ತುಂಬ ಸ್ವೀಟ್ ಇರ್ತದೆ ಇದು ಹಣ್ಣು ಕೂಡ. ನಾವು ಸಕ್ಕರೆ ಹಾಕೋದು ಅವಶ್ಯಕತೆನಿಲ್ಲ, ಬಟ್ ಇರಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಬಲ್ಬ್ಸ್ ಎಲ್ಲವೂ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಇದನ್ನು ಏನು ಮಾಡೋಣ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೈಡ್ ಬನ್ನಿ, ಈ ಕಡೆ ಒಂದು ಬಾಂಡಲಿ ತೊಗೊಂಡು ಸ್ಲೋ ಫ್ಲೇಮಲ್ಲಿ ಒಂದು 2 ಕಪ್ಪು, ಅದೇ ಕಪ್ ರವೆಗೆ ನಾನು 1/4 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಮ್ಯಾಂಗೋ ಸ್ವೀಟ್ ಇದೆ ನೋಡಿ. ಇದು ನೀರು ಏನು ನಾನು ಮಿಕ್ಸ್ ಮಾಡಿಲ್ಲ. ದಯವಿಟ್ಟು ಸಕ್ಕರೆನೇ ತಾನೇ ನೀರು ಬಿಡ್ತದ ಯಾವಾಗಲೂ. ನೋಡಿ ನಾವೀಗ ಮಾವಿನ ಹಣ್ಣಿಂದು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನಾನು. ಮಿಕ್ಸಿ ಹಾಕ್ಕೊಂಡ ಮೇಲೆ ಎಷ್ಟು ಸ್ಮೂತಾಗಿ ಹಾಕ್ಕೋಬೇಕಾ ಮಿಕ್ಸಿಗೆ. ಸ್ವಲ್ಪ ಗಂಟು ಇರಬಾರ್ದು, ಆ ಲೆವೆಲ್ವರೆಗೆ ಹಾಕ್ಕೋಬೇಕು. ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೆನೆಸ್ತಾನೇ ಇರಬೇಕು. ಆಮೇಲೆ ನೋಡಬೇಕು ಇದು ಬಂದೈತೋ ಇಲ್ಲ, ಹಣ ಬಂದೈತೋ ಇಲ್ಲ ಅಂತ ನೋಡಿ. ಅದು ಸ್ವಲ್ಪ ಜಿಗುಟು ಬರಬೇಕು. ಜಿಗುಟು ಬಂದ್ರೆ ಅದು ಸ್ವಲ್ಪ ಉಂಡೆ ಕಟ್ಟಕ್ಕೆ ಬಂದಿದೆ ಅಂತ ಅರ್ಥ. ನೋಡಿ ಇನ್ನೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಟ್ರೈ ಮಾಡೋಣ ಅಂತ. ಓಕೆ, ಈಗ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಅಲ್ವಾ. ಈ ಥರ ಬಂದಾದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ರವೆನ ಹಾಕಿ, ಆವಾಗಲೇ ನಾವು ಹುರಿದಿಟ್ಟಿದ್ವಲ್ಲ ರವೆನ, ಆ ರವೆನ ಹಾಕಿ ತಿರುಗಬೇಕು ಯಾವಾಗಲೂ. ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಎಷ್ಟು ನೀಟಾಗಿದೆಲ್ಲ. ಇದಕ್ಕೆ ಏನು ಮಾಡೋಣ ಅಂದರೆ, ನಾನು ಸ್ವಲ್ಪ ಬಾದಾಮಿ ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಕೊಂಡು. ಇರಲಿ ಬಾಯಿ ಒಳಗೆ ಟೇಸ್ಟ್ ಬರಲಿ ಅಂತ ಬಾದಾಮಿ. ಆಮೇಲೆ ಒಂದು ಇಡಿಯಷ್ಟು ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ತೀನಿ. ಆಮೇಲೆ ಗೋಡಂಬಿ ಹಾಕ್ಕೋಬೋದು, ಇಲ್ಲ ಇದನ್ನು ಸ್ವಲ್ಪ ರವೆ ಇರ್ತದಲ್ಲ ಹಳ್ಳಕ್ಕೆ ಬಿಟ್ಬಿಡೋಣ. ಹಳ್ಳಿ ಒಂದು 5-10 ನಿಮಿಷ ಹಳ್ಳಿದ ಮೇಲೆ ತೆಗೆದು ಒಂದು ನೋಡಿ ಈ ಥರ ಕೆಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಕೆಳಗಡೆ ತುಪ್ಪ ಹಾಕಿದ್ದೀನಿ ನಾನು. ಇದು ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ನಾದಬೇಕು. ನಾದಿದಾದ್ಮೇಲೆ ನೋಡಿ ಉಂಡೆ ಏನು ಸಖತ್ತಾಗಿ ಬರ್ತಾವೆ ಅಂದರೆ ಸೂಪರ್. ಬಾಯಲ್ಲಿಟ್ಟರೆ ಬಾಯಲ್ಲೇ ಕರಗಬೇಕು ಆ ಥರ ಲೆವೆಲಿಗೆ ಉಂಡೆ ಬರ್ತವೆ. ತುಂಬ ಚೆನ್ನಾಗಿರ್ತವೆ. ದಯವಿಟ್ಟು ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಉಂಡೆ ಆಗಿದ್ದಾವೆ ನೋಡಿ. 2 ಕಪ್ಪಲ್ಲಿ ಒಂದು 8 ಅಥವಾ 10 ಉಂಡೆ ಆಗಿದ್ದಾವೆ. ಇದನ್ನು ಏನು ಮಾಡ್ಬೋದು ಅಂದರೆ, ನೀವು ಆರಾಮ್ಸೆಯಾಗಿ ನಿಮ್ಮ ಮನೆಯಲ್ಲಿ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡ್ಬೋದು. ಆಮೇಲೆ ನಿಮ್ಮ ಮಕ್ಕಳಿಗೆ ಆಯಿತು, ಹಬ್ಬಕ್ಕೆ, ಹುಣಿವಿಗೆ ದಯವಿಟ್ಟು ಚೆನ್ನಾಗಿರ್ತದೆ ನೋಡಿ. ನಿಮ್ಮ ಮನೆಯಲ್ಲಿ ಆರಾಮ್ಸಾಗಿ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಧನ್ಯವಾದಗಳು.